ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ 2 ಕ್ವಾಲಿಟಿ ಸ್ಟಾಕ್‌ಗಳ ಒಂದು ಬ್ರೇಕ್‌ಔಟ್‌ಗೆ ರೆಡಿ ಇರುವಂತ ಒಂದು ಸ್ಟಾಕ್‌ಗಳ ಲಿಸ್ಟ್ ಶೇರ್ ಮಾಡ್ತಾ ಇದ್ದೀನಿ. ಸೊ, ಆ ಒಂದು ಸ್ಟಾಕ್‌ಗಳ ಇನ್ಫಾರ್ಮೇಷನ್ಸ್ ಹೆಂಗೆ ಏನು ಅಂತ ನೋಡೋಕ್ಕಿಂತ ಮುಂಚೆ ಇದು ಸೆಬಿಯ ಒಂದು ಮ್ಯಾಂಡೇಟರಿ ಡಿಸ್ಕ್ಲೋಸರ್. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್‌ಗೆ ಮಾತ್ರ ಕನ್ಸಲ್ಟ್ ಅಥವಾ ರೆಫರೆನ್ಸ್ ಮಾಡಿಕೊಳ್ಳಿ. ಓಕೆ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ಓಕೆ, ಆಪ್ಷನ್ಸ್ ಗೀತಾ ಇಂಟ್ರೆಸ್ಟ್ ಇರೋರು ಆರಾಮಾಗಿ ಟೆನ್ಷನ್ ಇಲ್ಲದೆ ಟ್ರೇಡ್ ಮಾಡಬೇಕು. ಗ್ಯಾಮ್ಲಿಂಗ್ ಮೈಂಡ್ಸೆಟ್ ಬಿಟ್ಟು ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಬೇಕು ಅನ್ನೋರು ಈ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು. ನಮ್ಮ ಆಪ್ಷನ್ಸ್ ಗೀತಾ ಒಂದು ಕೋರ್ಸ್ ಸೂಪರ್ ಆಗಿರುವಂತ ಒಂದು ಕೋರ್ಸ್ ಅಂತ ಹೇಳ್ಬೋದು. ಆ ಸರಿ ಸ್ನೇಹಿತರೆ, ಇವತ್ತಿನ ಫಸ್ಟ್ ಮತ್ತೆ ಇಂಪಾರ್ಟೆಂಟ್ ಮತ್ತೆ ಸೂಪರ್ ಕ್ವಾಲಿಟಿ ಇರುವಂತ ಒಂದು ಸ್ಟಾಕ್ ಬಂದು ಮ್ಯಾಸ್ಟ್ಯಾಕ್ ಅನ್ನುವ ಒಂದು ಸ್ಟಾಕ್ ಸ್ನೇಹಿತರೆ. ಇದು ವೀಕ್ಲಿ ಒಂದು ಟೈಮ್ ಫ್ರೇಮ್ ಅನಾಲಿಸಿಸ್ ನಾನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಟಾಕ್ ಅಲ್ಲಿ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಈ ಒಂದು ಪ್ರೀವಿಯಸ್ ರೆಸಿಸ್ಟೆನ್ಸ್ ನ ಒಂದು ಬ್ರೇಕ್ಔಟ್ ಆಗುವಂತ ಒಂದು ಲೆವೆಲ್ಗೆ ಕುಂತಿದೆ ಅಂತ ಹೇಳ್ಬೋದು. ಸೊ ಸೂಪರ್ ಆಗಿರುವಂತ ಒಂದು ಕಪ್ ಅಂಡ್ ಹ್ಯಾಂಡಲ್ ಫಾರ್ಮೇಷನ್ಸ್ ಆಗಿದೆ. ಸುಮಾರು ಜನ ನನಗೆ ವಾಟ್ಸ್ಆಪ್ ಮಾಡಿ ಕೇಳ್ತಿದ್ರು, ಸರ್ ನೀವು ಮೋಸ್ಟ್ ಆಫ್ ದಿ ಸ್ವಿಂಗ್ ಟ್ರೇಡಿಂಗ್ ಈ ಒಂದು ಸ್ಟಾಕ್ ಅಲ್ಲಿ ಏನ್ ಶೇರ್ ಮಾಡ್ತೀರಾ, ಅದರಲ್ಲಿ ಕಪ್ ಅಂಡ್ ಹ್ಯಾಂಡಲ್ ಅಥವಾ ರೌಂಡಿಂಗ್ ಬಾಟಮ್ ಫಾರ್ಮೇಷನ್ಸ್ ಸುಮಾರು ಶೇರ್ ಮಾಡ್ತಾರೆ, ಏನು ಎಂತ ಅಂತ ಕೇಳ್ತಿದ್ರು. ಆಡಿಯೋ ಹೇಳ್ದಂಗೆ ಒಂದು ಸ್ಟಾಕ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಅದರದಾದಂತ ಒಂದು ಏನಂದ್ರೆ ಒಂದು ಫ್ರೇಮ್ ವರ್ಕ್ ಇರುತ್ತೆ. ಆ ಒಂದು ಫ್ರೇಮ್ ವರ್ಕ್ ನ ಕಲಿಬೇಕು. ಸ್ಟಾಕ್ ಪಿಕ್ ಯಾವ ರೀತಿ ಮಾಡಬೇಕು, ಯಾವ ಒಂದು ಕ್ವಾಲಿಟಿ ಸ್ಟಾಕ್ ಗಳನ್ನ ಅನಾಲಿಸಿಸ್ ಮಾಡಬೇಕು, ಹೆಂಗ್ ಅನಾಲಿಸಿಸ್ ಮಾಡಬೇಕು, ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ ಸ್ವಿಂಗ್ ಟ್ರೇಡಿಂಗ್ ಜೊತೆಗೆ ಕಲಿಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ನೀವು ಮೆಸೇಜ್ ಮಾಡೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇದು 1-to-1 ಕೋರ್ಸ್ ಇರೋದ್ರಿಂದ ಅಥವಾ ಒಂದು 1-to-1 ಟ್ರೈನಿಂಗ್ ಇರೋದ್ರಿಂದ ಅದು ನಿಮಗೆ ಸಾಕಷ್ಟು ಕ್ವೆಶನ್ಸ್ ಗಳು ಕೇಳುವಂತ ಒಂದು ಆಪರ್ಚುನಿಟಿ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವಂತ ಸೆಷನ್ ಅಂತ ಹೇಳ್ಬೋದು. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ಕಪ್ ಅಂಡ್ ಹ್ಯಾಂಡಲ್ ಫಾರ್ಮೇಷನ್ಸ್ ಜೊತೆಗೆ ನೋಡಬಹುದು. ಇದು ವೀಕ್ಲಿ ಟೈಮ್ ಫ್ರೇಮ್ ಆಲ್ರೆಡಿ ಹೇಳಿದ್ರೆ, ಇಲ್ಲಿ ನೋಡಿ ವೀಕ್ಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ಇದೆ. ಈ ಒಂದು ಕ್ಯಾಂಡಲ್ ಕ್ಲೋಸ್ ಆಗೋ ಗಂಟ ನಾಳೆ ಒಂದು ಸೆಷನ್ ಗಂಟ ಕ್ಲೋಸ್ ಆಗೋ ಗಂಟ ವೆಯ್ಟ್ ಮಾಡಿ. ಇಲ್ಲಿ ಸ್ವಲ್ಪ ವೀಕ್ ಬಂದಿರೋದ್ರಿಂದ ಪ್ರಾಬಬಿಲಿಟಿ ಸ್ವಲ್ಪ ಅಂದ್ರೆ ಈ ಒಂದು ಸ್ಟಾಕ್ ಇಮಿಡಿಯೇಟ್ ಒಂದು ಬ್ರೇಕ್ಔಟ್ ಕೊಡುವಂತ ಚಾನ್ಸಸ್ ಇದೆ ಅಂತ ಹೇಳಕ್ ಬರೋದಿಲ್ಲ. ಬಿಕಾಸ್ ಸ್ವಲ್ಪ ರಿಜೆಕ್ಷನ್ಸ್ ಇದ್ದೇ ಇದೆ ಅಂತ ಹೇಳ್ಬೋದು. ಇನ್ ಕೇಸ್ ಏನಾದ್ರು ನೆಕ್ಸ್ಟ್ ವೀಕ್ ಸ್ವಲ್ಪ ಏನಾದ್ರು ಬ್ರೇಕ್ಔಟ್ ಆಗಿ ಈ ರೀತಿ ಕುತ್ಕೊಂತು ಅಂತ ಹೇಳಿದ್ರೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ನೀವು ಅದರ 40% ನ ಟಾರ್ಗೆಟ್ಗೆ ಈ ಕ್ವಾಲಿಟಿ ಸ್ಟಾಕ್ ಅಲ್ಲಿ ಮ್ಯಾಸ್ಟ್ಯಾಕ್ ಅನ್ನೋ ಒಂದು ಸ್ಟಾಕ್ ಅಲ್ಲಿ ನೀವು ಪ್ಲಾನಿಂಗ್ ನ ಮಾಡ್ಬೋದು. ಹೆಚ್ಚಿನ ನಿಮ್ಮ ರಿಸರ್ಚ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಸಹ ನೀವು ಮಾಡಬಹುದು. ಓಕೆ, ನೋಡಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇದೆಲ್ಲ ಏನಕ್ಕೆ ಒಂದು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಸುಮಾರು ಜನಕ್ಕೆ ಸ್ಟಾಕ್ ಪಿಕ್ ಮಾಡಕ್ ಕಷ್ಟ ಆಗುತ್ತೆ. ಸ್ವಲ್ಪ ಒಂದು ಬೇಸಿಕ್ ಒಂದು ಏನಾದ್ರು ಒಂದು ಅನಾಲಿಸಿಸ್ ಕೊಟ್ರೆ ಅವ್ರು ಹೆಚ್ಚಿನ ರಿಸರ್ಚ್ ಮಾಡಕ್ಕೆ ಸ್ವಲ್ಪ ಒಂದು ಎಫರ್ಟ್ ಹಾಕಿದ್ರೆ ಅವ್ರಿಗೂ ಸಹ ಹೆಲ್ಪ್ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ನಾವು ನಮ್ಮ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಶೇರ್ ಮಾಡೋದು. ಓಕೆ, ಸೊ ಇದು ಯಾವುದೇ ರೀತಿಯ ಒಂದು ಬೈಯಿಂಗ್ ಅಥವಾ ಸೆಲ್ಲಿಂಗ್ ರೆಕಮೆಂಡೇಶನ್ಸ್ ಅಲ್ಲ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ ಬಂದು ಝೀಲ್ ಅಥವಾ ಝಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ನ ಒಂದು ಸ್ಟಾಕ್. ಇದು ಇವತ್ತಿನ ಒಂದು ನ್ಯೂಸ್ ಎಲ್ಲ ಓದ್ತಿದೆ. ಈ ಒಂದು ಸ್ಟಾಕ್ ಅಲ್ಲಿ ಏನೋ ಸ್ವಲ್ಪ ಒಂದು ಸೋನಿ ಮತ್ತೆ ಈ ಒಂದು ಝಿ ಏನು ಮರ್ಜರ್ ಇದೆ ಅಂತ, ಸೋನಿ ಅಂತ ಅನ್ಕೊಂತೀನಿ, ಆ ಒಂದು ಮರ್ಜರ್ ಸ್ವಲ್ಪ ಒಂದು ಕಾಂಪ್ಲಿಕೇಶನ್ಸ್ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ಸ್ಟಾಕ್ ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿದ್ದಿತ್ತು ಅಂತ ಕೇಳ್ಬಿಟ್ಟು ಅದಾದ್ಮೇಲೆ ರಿಕವರ್ ಆಗಿತ್ತು. ಕ್ಲೋಸಿಂಗ್ ಅಲ್ಲಿ ಅದತ್ರ ಒಂದು 2% ನ ಒಂದು ಮೈನಸ್ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ಅವ್ರು ಹೇಳ್ದಂಗೆ ನಾನು ಯಾವುದೋ ಒಂದು ಸ್ಟಾಕ್ ಅನಾಲಿಸಿಸ್ ಮಾಡಬೇಕಾದ್ರೆ ಈ ರೀತಿ ನ್ಯೂಸ್ ಅದು ಯಾವ ರೀತಿ ಒಂದು ಸೆಕೆಂಡರಿ ಆಗಿ ಇಟ್ಕೊಂತೀನಿ. ಬಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಂದು ಸ್ಟಾಕ್ ನ ಒಂದು ಚಾರ್ಟ್ ಅನಾಲಿಸಿಸ್ ಅದ್ರಲ್ಲೇ ಹೇಳ್ಬಿಡುತ್ತೆ ಈ ಒಂದು ಸ್ಟಾಕ್ ಅಲ್ಲಿ ನೆಗೆಟಿವ್ ನಡೀತಿದೆಯಾ ಅಥವಾ ಪಾಸಿಟಿವ್ ಏನಾದ್ರು ಇಂಟರ್ನಲಿ ಡೀಲಿಂಗ್ ನಡೀತಿದೆಯಾ ಅಂತ. ಓಕೆ, ಸೊ ಈ ಒಂದು ಸ್ಟಾಕ್ ನೋಡಬಹುದು ಮಲ್ಟಿಪಲ್ ಈ ಒಂದು ಟ್ರೆಂಡ್ ಲೈನ್ ಏನ್ ಫಾರ್ಮೇಷನ್ಸ್ ಹಾಕಿದೆ, ಮಲ್ಟಿಪಲ್ ಟೈಮ್ ಅಂತ ಹೇಳ್ತಾ ಒಂದು ಟಚ್ ಆಗಿ ನೀಟಾಗಿ ಬ್ರೇಕ್ಔಟ್ ಆಗಿ ಸುಮಾರು ದಿವಸ ಇಲ್ಲೇ ಒಂದು ಸಸ್ಟೈನ್ ಆಗಿರೋದ್ರಿಂದ ಈ ಲೆವೆಲ್ಗೆ ನಾವು ನೋಡಿ ಹೇಳಿದ್ರೆ 280 ಲೆವೆಲ್ಗೆ ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಈ ಲೆವೆಲ್ಗಳು ಆರಾಮಾಗಿ ಈಸಿಯಾಗಿ ಬ್ರೇಕ್ಔಟ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಇದು ಝೀಲ್ ನ ಒಂದು ಸೂಪರ್ ಆಗಿರುವಂತ ಒಂದು ಫಾರ್ಮೇಷನ್ಸ್ ಆಗಿದೆ ಅಂತ ಹೇಳ್ಬೋದು. ಇನ್ ಕೇಸ್ ನಾನು ಇಲ್ಲೇನು ರೆಡ್ ಲೈನ್ ಫಾರ್ಮೇಷನ್ಸ್ ಆಗಿದೆ, ರೌಂಡ್ ನಂಬರ್ ಸಹ ಇರೋದ್ರಿಂದ ಸೈಕಾಲಜಿಕಲ್ ನಂಬರ್ ಅಂತ ಕರೀತಾರೆ. 300 ಏನೋ ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಸೂಪರ್ ಆಗಿರುವಂತ ಒಂದು ಅಪ್ ಟ್ರೆಂಡ್ ಕೊಡುವಂತ ಸ್ಟಾಕ್ ಅಂತ ಹೇಳ್ಬೋದು. ಇದು ಫಸ್ಟ್ ಟಾರ್ಗೆಟ್ ಬಂದು 369, ಸೆಕೆಂಡ್ ಟಾರ್ಗೆಟ್ ಬಂದು 425, ಥರ್ಡ್ ಟಾರ್ಗೆಟ್ ಬಂದು 488 ಅಥವಾ 488. ಈ ರೀತಿಯ ಒಂದು ಟಾರ್ಗೆಟ್ ಗಳನ್ನ ನಾನು ಎಕ್ಸ್ಪೆಕ್ಟೇಷನ್ ಈ ಒಂದು ಸ್ಟಾಕ್ ಅಲ್ಲಿ ಒಂದು ಮಾಡ್ತಿದ್ದೀನಿ. ಸೊ ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ಝಿ ಮತ್ತೆ ಆ ಒಂದು ಮರ್ಜರ್, ಐ ಥಿಂಕ್ ಸೋನಿ ಅಂತ ಅನ್ಕೊಂಡ್ರೆ, ಆ ಎರಡು ಮರ್ಜರ್ನ ಸಕ್ಸಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಸೂಪರ್ ಆಗಿ ಆಲ್ ಟೈಮ್ ಹಿಟ್ ಆಗುವಂತ ಚಾನ್ಸಸ್ ಸಹ ಹೆಚ್ಚಿಗೆ ಇದೆ. ಇದು ಲಾಂಗ್ ಟರ್ಮ್ ಅಲ್ಲಿ ಇಮಿಡಿಯೇಟ್ ಹಿಟ್ ಆಗುತ್ತೆ ಅಂದ್ರೆ ಯಾರಿಗೂ ಹೇಳಕ್ ಬರೋದಿಲ್ಲ, ಸ್ವಲ್ಪ ಟೈಮ್ ಹಿಡಿಸುತ್ತೆ. ಬಿಕಾಸ್ ಸ್ಟಾಕ್ಗೆ ಸ್ವಲ್ಪ ಟೈಮ್ ಕೊಡಬೇಕಲ್ಲ ಒಂದು ನಮ್ಮ ಟಾರ್ಗೆಟ್ ಅಚೀವ್ಮೆಂಟ್ ಆಗಕ್ಕೆ. ಸೊ ಇದು ಎರಡು ಸ್ಟಾಕ್ ಅನಾಲಿಸಿಸ್ ಸ್ನೇಹಿತರೆ ನನಗೆ ಸೂಪರ್ ಆಗಿರುವಂತ ಒಂದು ಒಂದು ಚಾರ್ಟ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಸೊ ನೋಡಿ, ಈ ರೀತಿ ಒಂದು ಸ್ಟಾಕ್ ಎರಡು ಸ್ಟಾಕ್ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತೀನಿ. ಬಟ್ ಬ್ಯಾಕ್ ಎಂಡ್ ಅಲ್ಲಿ ಆಲ್ಮೋಸ್ಟ್ ನಾನು
40ರಿಂದ 50 ಸ್ಟಾಕ್ಗಳ ಒಂದು ರಿಸರ್ಚ್ ಮಾಡಿ ಅದರಲ್ಲಿ ಬೆಸ್ಟ್ ಯಾವ್ದಂತ ಪಿಕ್ ಮಾಡಿ ನಾನು ಪ್ರತಿ ವಾರ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋದ್ರಿಂದ ಸ್ವಲ್ಪ ನಿಮ್ಗೆ ಕಾನ್ಫಿಡೆನ್ಸ್ ಬರಲಿ ಅನ್ನೋದೇ ನನಗೆ ಒಂದು ಇಂಪಾರ್ಟೆಂಟ್. ನಿಮ್ಗೆ ಕಾನ್ಫಿಡೆನ್ಸ್ ಬರ್ತಿದೆ, ಏನಾದರೂ ಈ ರೀತಿ ಸ್ಟಾಕ್ಗಳ ಅನಾಲಿಸಿಸ್ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನನಗೂ ಸಹ ಒಂದು ಫೀಡ್ಬ್ಯಾಕ್ ಸಿಗುತ್ತೆ. ನೀವೇನು ಎಂತ ಒಂದು ಫೀಲಿಂಗ್ ಮಾಡ್ಕೊಂತಿದ್ದಾರೆ ಈ ಒಂದು ವಿಡಿಯೋಗಳನ್ನ ನೋಡ್ಕೊಂಡು ಅಂತ. ಸೊ ಅವ್ರ ಜೊತೆಗೆ ಫ್ರೆಂಡ್ ಜೊತೆ ಶೇರ್ ಮಾಡಿ, ಅವ್ರ ಜೊತೆ ಡಿಸ್ಕಷನ್ ಮಾಡಿ. ನೋಡಿ, ಈ ರೀತಿ ಸ್ಟಾಕ್ ಅನಾಲಿಸಿಸ್ ಡಿಸ್ಕಷನ್ ಮಾಡ್ತಾ ಹೋದ್ರೆ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಸಹ ಬರುತ್ತೆ. ನಿಮ್ಗೊಂದು ಫ್ರೆಂಡ್ಸ್ ಇತ್ತು ಅಂದ್ರೆ ಅವ್ರ ಜೊತೆ ಶೇರ್ ಮಾಡಿ ಅವರ ಒಂದು ಒಂದು ಐಡಿಯಾಗಳನ್ನ ಸಹ ತಗೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜರ್ನಿಯಲ್ಲಿ ಸಕ್ಸಸ್ ಆಗುವಂತ ರೇಷಿಯೋ ಜಾಸ್ತಿ ಆಗುತ್ತೆ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಅ ಪ್ರಾಬಬಿಲಿಟಿ ಇರೋದ್ರಿಂದ ಅಲ್ಲೊಂದು ಸ್ವಲ್ಪ ಫ್ರೆಂಡ್ಶಿಪ್ ಇದ್ರೆ, ಒಂದು ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಅನ್ನ ಸಿಕ್ಕಿದ್ರು ಅಂತ ಹೇಳಿದ್ರೆ ಅವ್ರನ್ನ ಮಿಸ್ ಮಾಡಬೇಡಿ. ಡಿಸ್ಕಷನ್ ಮಾಡಿ, ಬೇರೆಯವ್ರಿಗೂ ಸಹ ಕಲಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.